ಮೊದಲನೆಯ ಪ್ರಶ್ನೆ, ವಿಟಮಿನ್ ಡಿ ಕೊರತೆಯಿಂದ ಕೂದಲಿನ ಯಾವ ಸಮಸ್ಯೆಯಾಗುತ್ತದೆ? ಎ ಡ್ಯಾಂಡ್ರಫ್, ಬಿ ಕೂದಲು ಉದುರುವಿಕೆ, ಸಿ ಬೋಳು ತಲೆ, ಡಿ ಬಿಳಿ ಕೂದಲು ಬರಬಹುದು. ಸರಿಯಾದ ಉತ್ತರ ಆಪ್ಷನ್ ಬಿ ಕೂದಲು ಉದುರುವಿಕೆ. ಎರಡನೆಯ ಪ್ರಶ್ನೆ, ದೀರ್ಘಕಾಲದ ತಲೆನೋವಿಗೆ ಯಾವುದನ್ನು ಸೇವಿಸಬೇಕು? ಎ ಜೀರಿಗೆ ಬೆಲ್ಲದ ನೀರು, ಬಿ ಹಾಲು ಬೆಲ್ಲ, ಸಿ ಹಾಲು ಮತ್ತು ಜೇನುತುಪ್ಪ, ಡಿ ಜೀರಿಗೆ ಕಷಾಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಜೀರಿಗೆ ಹಾಗೂ ಬೆಲ್ಲದ ನೀರು. ಮೂರನೆಯ ಪ್ರಶ್ನೆ, ಮಳೆಗಾಲದಲ್ಲಿ ಯಾವುದನ್ನು ಮಕ್ಕಳಿಗೆ ಕೊಡಬಾರದು? ಎ ಐಸ್ ಕ್ರೀಮ್, ಬಿ ಕಚ್ಚಾ ತರಕಾರಿ, ಸಿ ಕಾಳುಗಳು, ಡಿ ಚಾಕ್ಲೇಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಚ್ಚಾ ತರಕಾರಿ. ನಾಲ್ಕನೆಯ ಪ್ರಶ್ನೆ, ಯಾವ ಉಪ್ಪು ಬಳಸುವುದು ಆರೋಗ್ಯಕರ? ಎ ಕಲ್ಲುಪ್ಪು, ಬಿ ಕಪ್ಪು ಉಪ್ಪು, ಸಿ ಕೆಂಪು ಉಪ್ಪು, ಡಿ ಪುಡಿಯ ಉಪ್ಪು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಪ್ಪು ಉಪ್ಪು. ಐದನೆಯ ಪ್ರಶ್ನೆ, ಮನೆಯ ಯಾವ ದಿಕ್ಕಿನಲ್ಲಿ ಕುದುರೆ ಚಿತ್ರವನ್ನು ಇರಿಸುವುದು ಒಳ್ಳೆಯದ್ದು? ಎ ಉತ್ತರ, ಬಿ ದಕ್ಷಿಣ, ಸಿ ಪೂರ್ವ, ಡಿ ಪಶ್ಚಿಮ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ದಿಕ್ಕು. ಆರನೆಯ ಪ್ರಶ್ನೆ, ಲಿಯಾನೋ ಮೆಸ್ಸಿ ಯಾವ ಆಟಕ್ಕೆ ಸಂಬಂಧಿಸಿದಂಥ ಕ್ರೀಡಾಪಟು? ಎ ಕಬಡ್ಡಿ, ಬಿ ಬಾಕ್ಸಿಂಗ್, ಸಿ ಫುಟ್ಬಾಲ್, ಡಿ ಹಾಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಫುಟ್ಬಾಲ್. ಏಳನೆಯ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಚಹಾವನ್ನು ಉತ್ಪಾದಿಸುವಂಥ ದೇಶ ಯಾವುದು? ಎ ಅಸ್ಸಾಂ, ಬಿ ಬಿಹಾರ್, ಸಿ ಕರ್ನಾಟಕ, ಡಿ ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ರಾಜ್ಯದಲ್ಲಿ. ಎಂಟನೆಯ ಪ್ರಶ್ನೆ, ಯಾವ ರಾಜ್ಯದ ಹುಡುಗಿಯರ ಕೂದಲು ದಟ್ಟವಾಗಿರುತ್ತದೆ? ಎ ಕೇರಳ, ಬಿ ಬಿಹಾರ, ಸಿ ಕರ್ನಾಟಕ, ಡಿ ಒಡಿಸ್ಸಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ಒಂಬತ್ತನೆಯ ಪ್ರಶ್ನೆ, ಅಲ್ಲಿಯೂ ಮನೆಯಲ್ಲಿ ಪದೇ ಪದೇ ಶಬ್ದ ಮಾಡಿದರೆ ಏನು ಅರ್ಥ? ಎ ಮಂಗಳಕರ, ಬಿ ಶುಭ ಸೂಚನೆ, ಸಿ ಕೆಟ್ಟ ಸೂಚನೆ, ಡಿ ಧನಲಾಭ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಶುಭ ಸೂಚನೆ. ಹತ್ತನೆಯ ಪ್ರಶ್ನೆ, ಈ ಪದಾರ್ಥ ಸೇವಿಸಿದರೆ ಹೃದಯಾಘಾತ ಆಗುವುದಿಲ್ಲ? ಎ ಮೀನು, ಬಿ ಮಟನ್, ಸಿ ಚಿಕನ್, ಡಿ ತರಕಾರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೀನು. 11ನೆಯ ಪ್ರಶ್ನೆ, ಕೋಲ್ಗೇಟ್ ಯಾವ ದೇಶಕ್ಕೆ ಸೇರಿದಂತಹ ಕಂಪನಿ? ಎ ಅಮೆರಿಕಾ, ಬಿ ಜಪಾನ್, ಸಿ ಚೈನಾ, ಡಿ ಇಂಡಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಮೆರಿಕಾ.